ಹನಿ ಟ್ರ್ಯಾಪ್ ಯಾರ ಹತ್ತಿರ ಮಾಡಲು ಆಗುವುದಿಲ್ಲ, ಮಾಡಿಸಲು ಆಗುವುದಿಲ್ಲ. ನಾವು ಮಾಡುವ ತಪ್ಪಿಗೆ ನಾವೇ ಜವಾಬ್ದಾರರು ಹೊರತು ಯಾರೋ ಮಾಡಿಸಿದ್ದಾರೆ ಎನ್ನುವುದು ತಪ್ಪು ಎಂದು ಮೀನುಗಾರಿಕಾ ಬಂದರು ಸಚಿವ ಮಂಕಾಳು ವೈದ್ಯ ಹೇಳಿದರು. ಕಾರವಾರದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಯಾರನ್ನಾದರೂ ಕರೆದುಕೊಂಡು ಹೋಗಿ ಟ್ರ್ಯಾಪ್ ಮಾಡಲು ಸಾಧ್ಯವೇ? ಮಾತನಾಡುವ ಮೊದಲು ಯೋಚನೆ ಮಾಡಿ ಮಾತನಾಡಬೇಕಿತ್ತು. ಸದನದಲ್ಲಿ ಈ ವಿಚಾರ ಮಾತನಾಡಬಾರದಿತ್ತು. ಮಾಧ್ಯಮದವರು, ಸಚಿವರು ಎಲ್ಲರೂ ಬಿಡಬೇಕು. ಆಗ ಮಾತ್ರ ನಮಗೆ ಸಮಾಜದಲ್ಲಿ ಗೌರವ ಇರುತ್ತದೆ. ಹನಿ ಟ್ರ್ಯಾಪ್ ಆಗಿದೆ ಅಂತ ಆದರೆ ಯಾರು ಆಗಿದ್ದಾರೋ ಅವರಷ್ಟು ತಪ್ಪು ಯಾರೂ ಮಾಡಿಲ್ಲ ಎಂದಾಗುತ್ತದೆ. ಅವರ ಮೇಲೆ ಇವರು, ಇವರ ಮೇಲೆ ಹಾಕುತ್ತಿದ್ದಾರೆ ಎಂದರು. ಹನಿ ಟ್ರ್ಯಾಪ್ ಯಾರ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ, ಯಾರ ಹತ್ರ ಮಾಡಿಸ್ಲಿಕ್ಕೂ ಆಗೋದಿಲ್ಲ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವು ಮಾಡೋ ತಪ್ಪಿಗೆ ನಾವು ಮಾಡೋ ತಪ್ಪಿಗೆ ನಾವು ಜವಾಬ್ದಾರರು ಬಿಟ್ಟರೆ ಯಾರೋ ಮಾಡಿಸಿದ್ರು ಏನೋ ಮಾಡಿಸಿದ್ರು ಅನ್ನೋದಿದೆಯಲ್ಲ, ಅದು ತಪ್ಪು. ಸಚಿವರ ಈ ರೀತಿ ಹೇಳ್ತೀರಾ ನೀವು? ಇದು ಈ ವಿಷಯ ಚರ್ಚೆ ಆಗಬಾರ್ದಿತ್ತು. ವಿಧಾನಸೌಧದಲ್ಲಿ, ಟಿ ವಿಲಿ ಅಥವಾ ಪೇಪರಲ್ಲಿ ಬರಬಾರ್ದಿತ್ತು. ಯಾಕೆಂದರೆ ಇದು ಒಂದು ಏನು ನಮ್ಮ ಈಗಿನ ಯುವಕರು ಅಥವಾ ವಯಸ್ಸಾದವರು ಎಲ್ಲ ಅದನ್ನು ನೋಡಿಕೊಂಡು ಎಲ್ಲರಿಗೂ ಬೈತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳೋದು, ಯಾರೇ ಹೇಳಿದರು ಅವರನ್ನು ಕರ್ಕೊಂಡು ಹೋಗಿ ಏನು ಮಾಡಲಿಕ್ಕಾಗ್ತದೇನ್ರಿ? ಆಗೋದಿಲ್ಲಲ್ಲ. ಹಾಗಾದ್ರೆ ನಮ್ಮ ತಪ್ಪು ನಾವು ಒಪ್ಕೊಳ್ಬೇಕಲ್ಲ. ಅದನ್ನು ಮೊದಲೇ ಯೋಚನೆ ಮಾಡಬೇಕು. ಮಾತಾಡೋಕ್ಕಿಂತ ಮೊದಲು ಯಾರೇ ಆಗ್ಯಾರ, ಸಚಿವರು ಮಾತಾಡಲಿ, ಶಾಸಕರು ಮಾತಾಡಲಿ, ಅಥವಾ ನೀವು ಹೇಳ್ದಂಗೆ 224 ಜನರದ್ದು ಹನಿ ಟ್ರ್ಯಾಪ್ ಆಗಿದೆ ಅಂದೇಳಿ ಆದರೆ ಹಾಗಾದ್ರೆ ಅದೇ ಕೆಲಸನ, ಅಥವಾ ಅದು ಮಾಡಲಿಕ್ಕೆ ಆಗಿದೆ ಅಂತ ಆದರೆ ಯಾರ್ದಾಗಿದೆ ಅವರಷ್ಟು ಹೆಚ್ಚು ತಪ್ಪು ಮಾಡಿದವ್ರು ಬೇರೆ ಯಾರೂ ಇಲ್ಲ ಅಂದೇಳಿ ಆಗ್ತದೆ. ಸರ್, ಈಗ BJP ಇದು ವಿಚಾರ ಆಯಿತು. ಯತ್ನಾಳ್ ಅವರಿಗೆ ಚೀಟಿ ಕೊಟ್ಟಿದ್ದು ನಿಮ್ಮ ಪಕ್ಷದವರೇ? ಯತ್ನಾಳ್ನವರು ಮಾಜಿ ಸಚಿವರು, ಹಿರಿಯ ಶಾಸಕರು, ಯಾರೇ ಚೀಟಿ ಕೊಟ್ಟರು ಅವ್ರಿಗೆ ಬುದ್ಧಿ ಇಲ್ವಾಗಾದರೆ? ಎಲ್ಲ ಡ್ರಾಮಾ. ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕ್ತಾ ಇರ್ತಾರೆ. ಏನು ಮಾಡಲಿಕ್ಕಾಗ್ತದೆ? ಅವ್ರು BJP ಅವರು ಯಾವಾಗ ಹೇಳೋದು ಸುಳ್ಳೆ. ಅಂದರೆ ಚೀಟಿ ಕೊಡೋಕ್ಕಿಂತ ಮೊದಲು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರ ಪಕ್ಷದವರೇ ಸ್ಟೇ ತಂದು ಇಟ್ಕೊಂಡವ್ರು. ಯಾರು? ಅವ್ರ ಪಕ್ಷದವರೇ ಅಲ್ವಾ? ಅದು ಹನಿ ಟ್ರ್ಯಾಪ್ ಅಲ್ವಾ ಅಥವಾ ಬೇರೆ ಅದಕ್ಕೇನೋ ಹೆಸರು ಬೇರೆ ಇಟ್ಟಿದ್ರು ಅಂತ ಗೊತ್ತಿಲ್ಲ ನನಗೆ. ಹಂಗಾದ್ರೆ ಅವಾಗೇನು ಮಾಡ್ತಿದ್ರು ಯತ್ನಾಳವರು? ಭಾಳ ಯೋಚನೆ ಮಾಡಬೇಕು. ಅದಕ್ಕೆ ಹೇಳಿದೆ, ನಾವು ತಪ್ಪು ಮಾಡಲಿಲ್ಲ ಅಂದ್ರೆ ನಾವು ಯಾಕೆ ಹೆದರಬೇಕು? ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಇದು ಇಲ್ಲಿಗೆ ಮಾಧ್ಯಮದವರೂ ಬಿಡಬೇಕು, ಸಚಿವರೂ ಬಿಡಬೇಕು, ರಾಜಕಾರಣಿಗಳು ಬಿಡಬೇಕು. ಇದನ್ನು ಇಲ್ಲಿಗೆ ಬಂದ್ ಮಾಡಿದರೆ ನಮಗೆ, ನಿಮಗೆ, ಎಲ್ಲರಿಗೂ ಗೌರವ ಇರ್ತದೆ. ಇಲ್ಲ ಅಂದರೆ ನಾವೇನೋ ಹೇಳಿ ಹೋದರು ಅಂದೇಳಿ ತಿಳ್ಕೊಂಡ್ರು ಜನ ಭಾಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಲಾಸ್ಟಿಗೆ ಹೇಳ್ತಾರೆ, ಮತ್ತೆ ಪೂರ ಮುಗಿದ ಮೇಲೆ ಹೇಳ್ತಾರೆ, ಇದು ಮಾಧ್ಯಮದಲ್ಲೂ ಬರಬಾರ್ದಿತ್ತು ಅಂತಾರೆ. ಸಮಾಜ ಹೇಳ್ತಾ ಇರೋದು, ನನ್ನಲ್ಲ. ಇದು ಮಂತ್ರಿಗಳು ಮಾಡಬಾರ್ದಿತ್ತು ಅಂದಳು ಹೇಳ್ತಾರೆ, ಶಾಸಕರು ಮಾಡಬಾರ್ದಿತ್ತು ಅಂದಳು ಹೇಳ್ತಾರೆ. ಅದಕ್ಕಾಗಿ ಇಂಥ ವಿಷಯ ಚರ್ಚೆ ಆಗದೇ ಇದ್ದರೆ ಒಳ್ಳೆಯದು ಅಂದೇಳಿ ನನ್ನ ಅಭಿಪ್ರಾಯ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.